ನಮಸ್ಕಾರ. ಬಹಳಷ್ಟು ಜನ ಕೇಳ್ತಾ ಇದ್ರಿ, ಮೈಸೂರಲ್ಲಿ ಒಂದು ಒಳ್ಳೆ ರೆಪ್ಯೂಟೆಡ್ ಏರಿಯಾದಲ್ಲಿ ಮೂಲಭೂತ ಸೌಕರ್ಯಗಳೆಲ್ಲ ಇರಬೇಕು ಅಂತ ಇರಲಿ. ಅದರ ಒಂದು ಒಳ್ಳೆ ಕಾರ್ನರ್, ನಾರ್ತ್ ಈಸ್ಟ್ ಕಾರ್ನರ್ ಸೈಟ್, ಸ್ವಲ್ಪ ದೊಡ್ಡದು ಅಂದರೆ 30-40 30-50ಗೂ ಸ್ವಲ್ಪ ದೊಡ್ಡದಿರೋವಂಥದ್ದು ಅದರ ಒಂದು ಒಳ್ಳೆ ಸೈಟ್ ತೋರಿಸಿ ಅಂತ ನಿಮಗಾಗಿ ಮಾಡ್ತಾ ಇರುವಂತಹ ವಿಡಿಯೋ ಇದು. 2900 ಸ್ಕ್ವೇರ್ ಫೀಟು ನಾರ್ತ್ ಈಸ್ಟ್ ಕಾರ್ನರ್ ಸೈಟ್ ಇದಿರೋದು ಮೈಸೂರು ದಟ್ಟಗಳ್ಳಿ ಆದ ನಂತರ ಇರುವಂತಹ ಜುಡಿಷಿಯಲ್ ಲೇಔಟ್, ಜುಡಿಷಿಯಲ್ ಎಂಪ್ಲಾಯಿ ಕೋಆಪರೇಟಿವ್ ಸೊಸೈಟಿಲಿಂದ ಮಾಡಿರುವಂತಹ ಮೈಸೂರು ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿ ಅವರಿಂದ ಮೂಡ ಅನುಮೋದಿತ ರೆಸಿಡೆನ್ಷಿಯಲ್ ಲೇಔಟ್. ಇದು ಬಹಳ ಹಳೆಯ ಲೇಔಟು, ಮೋರ್ ದೆನ್ 10 ಇಯರ್ಸ್ ಓಲ್ಡ್ ಲೇಔಟ್ ಅಂತ ಹೇಳಬೇಕು. ಇವಾಗ ನೋಡ್ತಾ ಇದ್ದೀರಾ, ಬಹಳಷ್ಟು ಮನೆಗಳು, ನೂರಾರು ಮನೆಗಳಿದೆ. ಮೋರ್ ದೆನ್ 400-500 ಹೌಸಸ್ ಈ ಏರಿಯಾದಲ್ಲಿ ಈಗಾಗಲೇ ಇದೆ. ಮತ್ತು ನನ್ನ ವೀಡಿಯೋಗಳಲ್ಲಿ ಭಾಳಷ್ಟು ಜನ ಕೇಳಿದ್ರಿ, ನೀವು ವೀಡಿಯೋ ಮಾಡ್ತಾ ಇರ್ಬೇಕಾದ್ರೆ ಜಾಗ ತೋರಿಸಿ ಅಂತ. ನಾನು ಜಾಗ ಸುತ್ತಮುತ್ತ ಎಲ್ಲ ತೋರಿಸಿದ್ದೀನಿ. ಸೈಟ್ ನೋಡಿದರೆ ಏನು ಕಾಂಪೌಂಡ್ ಹಾಕಿದ್ದಾರೆ, ಇದೇ ಸೈಟು. ಮೂಲಭೂತ ವಿಚಾರಕ್ಕೆ ಬರೋಣ. ಏನೇನಿದೆ ಇಲ್ಲಿ ಅಂತ. ಕುಡಿಯೋ ನೀರು ವ್ಯವಸ್ಥೆ ಹೌದು, ಖಂಡಿತವಾಗ್ಲೂ ಇದೆ. ಎಲೆಕ್ಟ್ರಿಸಿಟಿ, ವೇಸ್ಟ್ ವಾಟರ್ ಲೈನು, ದಿನನಿತ್ಯ ಕಸ ತೊಗೊಂಡೋಗುವಂಥ ವ್ಯವಸ್ಥೆ, ಇವೆಲ್ಲವೂ ಇರುವಂತಹ ಮೂಡ ಅನುಮೋದಿತ ಅಂತ ಹೇಳಿದ್ದಕ್ಕೆ ನಾನು ಹೇಳಾಗಿದೆ. ಸೊ ಮೂಡ ಖಾತಾ, ಮೂಡ ಕಂದಾಯ ಈಗಾಗಲೇ ಇದೆ. ಇಲ್ಲಿ ಮನೆ ಕಟ್ಟದಲ್ಲಿ, ಈ ಜಾಗದಲ್ಲಿ ಮನೆ ಕಟ್ಟಿದ್ರೆ ಮೂಡದಿಂದ ಖಾತಾ, ಮೂಡದಿಂದ ಪ್ಲ್ಯಾನ್ ಅಪ್ರೂವಲ್ ನಿಮಗೆ ಸಿಗುತ್ತೆ. ಮೈಸೂರು ಮಧ್ಯಭಾಗದಿಂದ, ಇದನ್ನು ಅಕಸ್ಮಾತ್ ಈ ವಿಡಿಯೋ ನೋಡ್ತಾ ಇದ್ದು ಹಲವಾರು ಜನಕ್ಕೆ ನಮಗೆ ಜುಡಿಷಿಯಲ್ ಲೇಔಟ್ ಎಲ್ಲಿ ಬರುತ್ತೆ ನಮಗೆ ಗೊತ್ತಾಗ್ತಾ ಇಲ್ಲ ಅಂದರೆ, ಮೈಸೂರು ಮಧ್ಯಭಾಗದಿಂದ ನೀವು ಕುವೆಂಪು ನಗರ ಆದ ನಂತರ ದಟ್ಟಗಳ್ಳಿ ಬರುತ್ತೆ. ದಟ್ಟಗಳ್ಳಿ ಆದ ನಂತರ ಕ್ರೈಸ್ಟ್ ಪಬ್ಲಿಕ್ ಸ್ಕೂಲ್, ದಟ್ಟಗಳ್ಳಿಗೆ ಹೊಂದಿಕೊಂಡೆ ಅಂತ ಇರುವಂತಹ ಕ್ರೈಸ್ಟ್ ಪಬ್ಲಿಕ್ ಸ್ಕೂಲ್, ದಿಸ್ ದ ನಿಯರೆಸ್ಟ್ ಲ್ಯಾಂಡ್ ಮಾರ್ಕ್. ನಿಮಗೆ ಅಕಸ್ಮಾತ್ ಗೂಗಲ್ ಮಾಡಿದ್ರೆ ನೀವು ಮ್ಯಾಪಲ್ಲಿ ದಟ್ಟಗಳ್ಳಿ ಕ್ರೈಸ್ಟ್ ಪಬ್ಲಿಕ್ ಸ್ಕೂಲ್ ಹಿಂಭಾಗಕ್ಕೆ ಬರುವಂಥದ್ದು ಮೈಸೂರು ಜುಡಿಷಿಯಲ್ ಲೇಔಟ್. ಇದು ಮೈಸೂರು ಮಧ್ಯಭಾಗದಿಂದ ಈ ಲೊಕೇಶನ್ ಈಸ್ ಎಕ್ಸಾಕ್ಟ್ಲಿ 10 ಕಿಲೋಮೀಟರ್ಸ್, 10 ಕಿಲೋಮೀಟರ್ ಇದೆ. ಓಕೆ, ಅದಾದ ನಂತರ ನೀವು 2 ವಿಚಾರಗಳು ಕೇಳ್ತೀರಿ ನನ್ನ ಹತ್ರ. ಹತ್ತಿರದಲ್ಲಿ ಸ್ಕೂಲು, ಕಾಲೇಜಸ್ಸು, ಶಾಪಿಂಗ್ ಮಾಲ್ಸು, ಡಾಕ್ಟರ್ ಕ್ಲಿನಿಕ್ ಎಲ್ಲವೂ ಇದೆ. ಯಾವುದೇ ಥರ ಅಂಗಡಿ ಮುಂಗಟ್ಟುಗಳಿರ್ಬೋದು, ಪ್ರತಿಯೊಂದು ಇರುವಂಥದ್ದು. ಇನ್ನೊಂದು ವಿಚಾರ, ಈ ಬಂಡವಾಳ, ಈ ಸೈಟ್ ಮೇಲೆ ಬಂಡವಾಳ ಹಾಕ್ತೀವಿ, ತೊಗೋತೀವಿ, ಆದರೆ ನಾವು ಮನೆ ಕಟ್ಟಲ್ಲ, ಬಟ್ ಇದನ್ನು ಅವರ ಪೀರಿಯಡ್ ಆಫ್ ಟೈಮ್ ನಾನು ಸೆಲ್ ಮಾಡ್ತೀನಿ, ನಮಗೆ ಇದರಲ್ಲಿ ಪ್ರಾಫಿಟ್ ಸಿಗುತ್ತಾ ಅಂತ. ಖಂಡಿತವಾಗ್ಲೂ ಈ ಥರ ನಿಮಗೆ ಈ ಡೈಮೆನ್ಷನಲ್ಲಿ ಅಂದರೆ 1500 30-50 ಸೈಟ್ಗಿಂತ ದೊಡ್ಡ ಸೈಟು ಒಂದು, ಮತ್ತು ನಾರ್ತ್ ಆ್ಯಂಡ್ ಈಸ್ಟ್ ಕಾರ್ನರ್ ಆಗಿರೋದ್ರಿಂದ ಸೆಲೆಬಲ್ ಆ್ಯಂಡ್ ವಯಬಿಲಿಟಿ ಎರಡೂ ಸಹ ಅಷ್ಟೇ ಈಸಿಲಿ ನಿಮಗೆ ಡಿಸ್ಪೋಸ್ ಮಾಡಲಿಕ್ಕೂ ಬಹಳ ಈಸಿ. ಮತ್ತು ಇಲ್ಲಿ ಮನೆ ಕಟ್ಕೊಂಡು ವಾಸ ಇರಬೇಕು ಅಂದರೆ ಬಹಳ ದೊಡ್ಡ ಜಾಗ ಸಿಗುತ್ತೆ. ಒಂದು ಚಿಕ್ಕ ಮನೆ ಕಟ್ಕೊಂಡು ಒಳ್ಳೆ ಗಾರ್ಡನ್ ಬೇಕು ಅಂತಿರ್ತೀರಿ ಅಂಥವ್ರಿಗೂ ಸಹ ಇದು ಬಹಳ ಸೂಕ್ತವಾಗಿರುವಂಥದ್ದು. ಯಾಕಂದರೆ ಬಹಳ ಜನ ಕೇಳ್ತೀರಿ, ಸುಪ್ರೀತಿ 30-40 ಸೈಟಲ್ಲಿ ನಾವು ಒಂದು ಮನೆ ಕಟ್ಟಿದ್ರೆ ನಮಗೆ ಗಾರ್ಡನ್ ಸ್ಪೇಸ್ ಸಿಗೋಲ್ಲ, ಕಾರ್ ಪಾರ್ಕಿಂಗ್ ಚೆನ್ನಾಗಿರೋದು ಸಿಗೋಲ್ಲ. 30-50ಲೂ ಸಹ ಅಷ್ಟೇ ನಾವು ಮನೆ 2 ಬೆಡ್ರೂಮ್ ಸಿಂಗಲ್ ಫ್ಲೋರ್ ಮನೆ ಕಟ್ಟೋದು, 3 ಬೆಡ್ರೂಮ್ ಸಿಂಗಲ್ ಫ್ಲೋರ್ ಮನೆಗೆ ಒಂದು 1 or 2 ಕಾರ್ ಪಾರ್ಕಿಂಗ್ ಕಷ್ಟ ಆಗುತ್ತೆ ಅಂತ. ಅದಕ್ಕೋಸ್ಕರ ನೋಡಿ, ಇಲ್ಲಿದೆ 2000 ಸ್ಕ್ವೇರ್ ಫೀಟ್ಗೆ ಜಸ್ಟ್ 100 ಸ್ಕ್ವೇರ್ ಫೀಟ್ ಕಮ್ಮಿ, 1900 ಸ್ಕ್ವೇರ್ ಫೀಟ್ ಇದು ಸೈಟು ಸೇಲ್ಗಿರುವಂಥದ್ದು. ಇದ್ರ ಬಗ್ಗೆ ಅಂದರೆ ಈ ವಿಡಿಯೋ ನೋಡ್ತಾ ಇದ್ದು ನಮ್ಗೆ ಇನ್ನಷ್ಟು ಮಾಹಿತಿ ಬೇಕು ಇದ್ರ ಬಗ್ಗೆ, ಈ ಲೊಕೇಶನ್ ಬಗ್ಗೆ, ಇದ್ರ ಬಗ್ಗೆ ಅಂದರೆ ಡಿಸ್ಕ್ರಿಪ್ಷನ್ ನಂಬರ್ಗೆ ಫೋನ್ ಮಾಡಿ ಅಥವಾ ವಾಟ್ಸಪ್ ಮಾಡಿ, ನಾನು ಸಿಗ್ತೀನಿ. ಮೈಸೂರಿನ ಸೂಪರ್ ಇದೇ ಥರ ಇಂಟ್ರೆಸ್ಟಿಂಗ್ ವೀಡಿಯೋಗಳನ್ನ ತೊಗೊಂಡು ನಿಮ್ಮ ಮುಂದೆ ಹಾಜರಾಗ್ತೀನಿ ಸ್ನೇಹಿತರೆ. ಅಲ್ಲಿ ತನಕ ಈ ವಿಡಿಯೋ ನೋಡಿದ್ದಕ್ಕೆ ಅನಂತ ಧನ್ಯವಾದಗಳು. ಟೇಕ್ ಕೇರ್ ಅಂಡ್ ಬಾಯ್.